ರಾಜ್ಯದಲ್ಲಿ ಈಗ ವಕ್ಫ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದೇ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಸಾಕಷ್ಟು ಪೈಪೋಟಿಯಲ್ಲಿ ಬಿದ್ದು ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿಕೊಂಡಿದ್ದಾರೆ. ಇದೀಗ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ಗೆ ಹೊಸ ಅಸ್ತ್ರ ಸಿಕ್ಕಿದೆ. ಇವತ್ತಿನ ನ್ಯೂಸ್ ಬ್ಲಾಸ್ಟ್ನ ಮೊದಲ ಸುದ್ದಿ, ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ಗೆ ವಕ್ಫ್ ವಿಚಾರದಲ್ಲಿ ಅಸ್ತ್ರ ಸಿಕ್ಕಿದೆ. ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ಸೈಲೆಂಟ್ ಆಗಿರುವಂತೆ ಆಮಿಷವನ್ನ ಒಡ್ಡಿದ್ರಂತೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ರಾಜಕಾರಣದಲ್ಲಿ ವಕ್ಫ್ ವಿಚಾರ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಸಾಕಷ್ಟು ಟೀಕಾಪ್ರಹಾರ, ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಇದರ ನಡುವೆ ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರವಾಗಿದ್ದು ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಇದೇ ವಕ್ಫ್ ವಿಚಾರ. ಯತ್ನಾಳ್ ಸಾಹೇಬರು ಜೊತೆಗೆ ಬಿಜೆಪಿಯ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನ ಹಮ್ಮಿಕೊಂಡಿದ್ರು. ಬಟ್ ಈಗ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ಗೆ ಅಸ್ತ್ರ ಸಿಕ್ಕಿದೆ. ಅದು ಕೂಡ ಬಿಜೆಪಿಯ ಪ್ರಬಲ ನಾಯಕನ ವಿರುದ್ಧವೇ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಕ್ಕಿರುವಂತಹ ಅಸ್ತ್ರ. ಮುಖ್ಯವಾಗಿ ಏನು ಈ ಅಸ್ತ್ರ ಅಂತ ಹೇಳಿದ್ರೆ, ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ಸೈಲೆಂಟ್ ಆಗಿರುವಂತೆ ಬಿಜೆಪಿಯ ನಾಯಕ ಆಮಿಷವನ್ನ ಒಡ್ಡಿದ್ದಂತೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಹಾಗಾದ್ರೆ ಆ ರೀತಿಯಾಗಿ ಆಮಿಷವನ್ನ ಒಡ್ಡಿದ್ದಂತಹ ಬಿಜೆಪಿ ನಾಯಕ ಯಾರು? ವಕ್ಫ್ ಆಸ್ತಿಯ ಕಬಳಿಕೆ ಬಗ್ಗೆ ಮೌನವಾಗಿರುವಂತೆ ಆಮಿಷವನ್ನ ಒಡ್ಡಿದ್ರಂತೆ. ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಈ ರೀತಿಯಾಗಿ ಆರೋಪ ಬಂದಿದೆ. ಬರೋಬ್ಬರಿ 150 ಕೋಟಿ ರೂಪಾಯಿ ಆಮಿಷವನ್ನ ಒಡ್ಡಿದ್ರಂತೆ ವಿಜಯೇಂದ್ರ. ಯಾರಿಗೆ ಅಂತ ಹೇಳಿದ್ರೆ ಅನ್ವರ್ ಮಾನಿಪಾಡಿ ಅವರಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದಂತ ಅನ್ವರ್ ಅವರು ಪ್ರಧಾನಿಯವರಿಗೆ ಒಂದು ಪತ್ರವನ್ನ ಬರೆದಿದ್ರು. ಆ ಪತ್ರದಲ್ಲಿ ಕ್ರಮಕ್ಕೆ ಮುಂದಾಗಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ಮುಖ್ಯವಾಗಿ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಆಮಿಷವನ್ನ ಒಡ್ಡಿದ್ದು ಬೇರೆ ಯಾರು ಅಲ್ಲ, ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ. ಬರೋಬ್ಬರಿ 150 ಕೋಟಿ ರೂಪಾಯಿ ಆಮಿಷವನ್ನ ಒಡ್ಡಿದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ವರ್ ಮಾಣಿಪಾಡಿ ಅವರು ಪ್ರಧಾನಿಗಳಿಗೆ ಪತ್ರವನ್ನ ಬರೆದಿದ್ರು. ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ರು ಮಾಣಿಪಾಡಿ ಅವರು. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿತ್ತಲ್ವಾ ರಾಜ್ಯದಲ್ಲಿ, ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಆಮಿಷವನ್ನ ಒಡ್ಡಿದ್ರು ಅಂತ ಹೇಳಿ ಅನ್ವರ್ ಅವರು ಪ್ರಧಾನಿಯವರಿಗೆ ಪತ್ರವನ್ನ ಬರೆದಿರುವಂಥದ್ದು ಈಗ ಬಹಿರಂಗವಾಗಿದೆ. ಇದು ಈಗ ಕಾಂಗ್ರೆಸ್ ನಾಯಕರಿಗೆ ಅಸ್ತ್ರವಾಗಿರುವಂಥದ್ದು. ಯಾಕೆ ಅಸ್ತ್ರ ಅಂತ ಹೇಳಿದ್ರೆ, ಬಿಜೆಪಿ ಅತಿ ದೊಡ್ಡ ಹೋರಾಟವನ್ನ ಹಮ್ಮಿಕೊಂಡಿದೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯತ್ನಾಳ್ ಅವರು ಒಂದು ಕಡೆ ಹೋರಾಟವನ್ನು ನಡೆಸಿದ್ರು. ಅದರ ಬದಲಾಗಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು ಕೂಡ 2 ತಂಡಗಳನ್ನ ಮಾಡಿ ಅದಕ್ಕೆ ಹೋರಾಟವನ್ನ ಮಾಡ್ತೀವಿ ವಕ್ಫ್ ವಿಚಾರವಾಗಿ ಅಂತ ಹೇಳಿತ್ತು. ಇದರ ಜೊತೆಗೆ ಸದನದಲ್ಲೂ ಕೂಡ ಆಗಾಗ ಪ್ರಸ್ತಾಪವನ್ನ ಮಾಡ್ತಾ ಇದ್ರು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಈಗ ವಿಜಯೇಂದ್ರ ಅವರ ವಿರುದ್ಧವೇ ಒಂದು ಅಸ್ತ್ರ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯನವರಿಗೆ. ಹಾಗಾದ್ರೆ ಅನ್ವರ್ ಅವರು ಏನು ಮಾತನಾಡಿದ್ದಾರೆ, ಏನೆಲ್ಲ ಆರೋಪವನ್ನ ಮಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಬಿಜೆಪಿ ಪಕ್ಷದಲ್ಲಿದ್ದು ಬಿಜೆಪಿ ಕೊಟ್ಟ ಯಾವ ಅಧಿಕಾರವಿದೆಯೋ ಮೈನಾರಿಟಿ ಕಮಿಷನ್ ಚೇರ್ಮನ್, ಆಗ ನಮ್ಮ 4 ಜನ ಚರ್ಚಿಸಿನೇ ಈ ಒಂದು ದೊಡ್ಡ ಹಗರಣದ ಹೊರತಂದವನು ನಾನು. ಬಿಜೆಪಿ ಮಾತ್ರ ಅಲ್ಲ, ಸಂಘದವರು ಕೂಡ ನನ್ನ ಜೊತೆ ಒಳ್ಳೆ ಕಾರ್ಯ ಮಾಡ್ತಿದ್ದೀರಾ ಮಾಡಿ ಅಂತೇಳಿ ಇದನ್ನ ಲಾಜಿಕಲ್ ಎಂಡಿಗೆ ತೆಕ್ಕೊಂಡು ಹೋಗ್ಬೇಕೆಂದು ಹೇಳಿದ್ದು ಕೂಡ ಅವರೇ ಬಂದು ಸಿಎಂ ಮಟ್ಟಿಗೆ ಕೂತ್ಕೊಂಡು ಅನುರ್ ಮಾಣಿಪಾಡಿ ರಿಪೋರ್ಟ್ ಅನ್ನ ಮಂಡನೆ ಮಾಡಬೇಕು ಮತ್ತು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿದವರು. ಆ ವಿಷಯದಲ್ಲಿ ಬಹಳಷ್ಟು ನಾವು ಒಟ್ಟಿಗೆ ಇದ್ವಿ. ಆದರೆ ಬರಬರುತ್ತಾ ತೋಳುಬಲ, ಅದು ಹಣಬಲ ಏನಿದೆಯೋ ಈ ಕಳ್ಳರದು, ಅಂದ್ರೆ ಯಾರು ಈ ಲಪ್ಟಾಯಿಸಿದಾರೋ ನಮ್ಮ ಆಸ್ತಿಗಳನ್ನ, ಅದು ಜಾಸ್ತಿಯಾಗಿ ನಮ್ಮ ನಾಯಕರ ಮೇಲೆ ಪ್ರಭಾವ ಬೀರಿತೋ ಎಂಬ ಸಂದೇಹ ನಮಗೆ ಬರ್ತಾ ಇದೆ. ನಾನು ಬಿಜೆಪಿ ಪಕ್ಷದಲ್ಲಿ ಮುಖ್ಯವಾಗಿ ಅನ್ವರ್ ಅವರು ಮಾತನಾಡ್ತಾ ಇದ್ರು. ಈ ಹಿಂದೆ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಈ ರೀತಿ ಭೂ ಕಬಳಿಕೆ ಆಗಿತ್ತು, ಹೀಗಾಗಿ ನಾನು ಇಷ್ಟು ಬಹಿರಂಗಪಡಿಸಲಿಕ್ಕೆ ಮುಂದಾದೆ. ಆ ಸಂದರ್ಭದಲ್ಲಿ ಸಂಘ ಕೂಡ ನನಗೆ ಸಪೋರ್ಟ್ ಮಾಡಿತ್ತು, ಬಟ್ ಹಣಬಲ ಮತ್ತು ತೋಲ್ಬಳ ಕೂಡ ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಈಗ ಈ ಆರೋಪ ಇದೆಯಲ್ವಾ, ನೇರವಾಗಿ ಮಾಡ್ತಾ ಇರುವಂಥದ್ದು ವಿಜಯೇಂದ್ರ ಅವರ ವಿರುದ್ಧ.
ಈ ಆರೋಪ ಕಾಂಗ್ರೆಸ್ಗೆ ಹೆಲ್ಪ್ ಆಗುವ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಕಾಂಗ್ರೆಸ್ಗೆ ಅಸ್ತ್ರ ಸಿಕ್ಕಿದೆ. ಯಾಕೆ ಅಂತ ಹೇಳಿದ್ರೆ ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಮುಜುಗರವನ್ನು ಉಂಟು ಮಾಡಿದಂಥ ಪ್ರಕರಣ ಇದು, ವಿವಾದ ಇದು. ಯಾಕೆಂದ್ರೆ ಹೇಳಿದ್ರೆ ವಿಜಯಪುರದಲ್ಲಾಗಿರ್ಬೋದು, ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಸದ್ದನ್ನು ಮಾಡ್ತಾ ಇರುವಂಥದ್ದು. ಈಗ ಬಿಜೆಪಿ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕ್ತಾ ಇದ್ರು. ಈಗ ಸಿದ್ದರಾಮಯ್ಯನವರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಸದನದಲ್ಲಿ. ಸಿದ್ದರಾಮಯ್ಯನವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಜಯೇಂದ್ರ ಅವರ ವಿರುದ್ಧ ವಕ್ಫ್ ಆಸ್ತಿ ಕಬಳಿಕೆ ಆರೋಪ ಇದೆ. ಈ ಆರೋಪವನ್ನ ಪ್ರಧಾನಿಗಳು ಗಂಭೀರವಾಗಿ ಸ್ವೀಕರಿಸಬೇಕು. ತಕ್ಷಣ ಸಿಬಿಐ ತನಿಖೆಗೆ ವಹಿಸುವಂತೆ ಸಿಎಂ ಸಿದ್ದರಾಮಯ್ಯನವರು ಆಗ್ರಹಪಡಿಸಿದ್ದಾರೆ. ತಕ್ಷಣ ಸಿಬಿಐ ತನಿಖೆಗೆ ವಹಿಸಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಗ್ರಹಿಸಿರುವಂಥದ್ದು ಸಿದ್ದರಾಮಯ್ಯನವರು. ವಕ್ಫ್ ಆಸ್ತಿ ವಿಚಾರದಲ್ಲಿ ವಿಜಯೇಂದ್ರ ಆಸಕ್ತಿ ತೋರ್ತಿದ್ದಾರೆ. ಇದನ್ನ ನೋಡಿದರೆ ವಿಜಯೇಂದ್ರ ಅವರ ಕುಟುಂಬ ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಈಗ ಸಿಎಂ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಅನ್ನ ಮಾಡಿರುವಂಥದ್ದು. ಈ ಮೂಲಕ ಕ್ರಮಕ್ಕೆ ಮುಂದಾಗಿ ಎಕ್ಸ್ನಲ್ಲಿ ಅಂದ್ರೆ ಟ್ವಿಟರ್ನಲ್ಲಿ ವಿಜಯೇಂದ್ರ ವಿರುದ್ಧವಾಗಿ ಇವತ್ತು ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಆಗ್ರಹಿಸಿರುವಂಥದ್ದು ಪ್ರಧಾನಿಗಳಿಗೆ ಕ್ರಮಕ್ಕೆ ಮುಂದಾಗಬೇಕು ಅಂತ ಹೇಳಿ. ಅಂದ್ರೆ ಕಂಪ್ಲೀಟ್ ಆಗಿ ಈ ಪ್ರಕರಣವನ್ನ ನೋಡಿದಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರು ಕೂಡ ಒಂದು ಆರೋಪವನ್ನ ಮಾಡ್ತಾ ಇದ್ರು. ವಕ್ಫ್ ಆಸ್ತಿ ವಿಚಾರ ಬಂದಂತಹ ಸಂದರ್ಭದಲ್ಲಿ, ವಿವಾದ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿದ್ದಂತಹ ಬಿಜೆಪಿಯ ಅಧ್ಯಕ್ಷರು ಹೋರಾಟವನ್ನ ಮಾಡಬೇಕಿತ್ತು. ಬಟ್ ರೈಟ್ ಟೈಮ್ಗೆ ಹೋರಾಟವನ್ನ ಮಾಡ್ತಾ ಇರಲಿಲ್ಲ. ಹೀಗಾಗಿ ನಾನು ಹೋರಾಟವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಗಮನಿಸ್ತಾ ಇರಬಹುದು ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಅನ್ನ ಮಾಡಿರುವಂಥದ್ದು. ವಕ್ಫ್ ಆಸ್ತಿ ಕಬಳಿಕೆಯ ಬಗ್ಗೆ ಮೌನವಾಗಿರಲು ವಿಜಯೇಂದ್ರ ಅವರು ತಮಗೆ 150 ಕೋಟಿ ರೂಪಾಯಿ ಆಮಿಷವನ್ನ ಒಡ್ಡಿದ್ರು ಅಂತ ಬಿಜೆಪಿ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಅನ್ವರ್ ಮಾಣಿಪಾಡಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೇರವಾಗಿ ಪತ್ರ ಬರೆದಿರೋದು ಬಯಲಾಗಿದೆ. ಪ್ರಧಾನಿಯವರು ಈ ಆರೋಪವನ್ನು ಗಂಭೀರವಾಗಿ ಸ್ವೀಕರಿಸಿ ತಕ್ಷಣ ಸಿಬಿಐ ತನಿಖೆಗೆ ಆದೇಶಿಸಬೇಕೆಂದು ಆಗ್ರಹಿಸುತ್ತೇನೆ. ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿಯೇ ವಿಜೇಂದ್ರ ನಮ್ಮ ಮನೆಗೆ ಬಂದು ವಕ್ಫ್ ಆಸ್ತಿ ಕಬಳಿಕೆಯ ತನಿಖೆ ನಡೆಸಿ ನೀಡಿರುವ ವರದಿ ಬಗ್ಗೆ ಮೌನ ವಹಿಸುವಂತೆ ಕೇಳಿಕೊಂಡಿದ್ದು ಮಾತ್ರವಲ್ಲ, ಇದಕ್ಕಾಗಿ 150 ಕೋಟಿ ರೂಪಾಯಿಗಳ ಆಮಿಷವನ್ನ ಒಡ್ಡಿದ್ರು. ನಾನು ಅವರಿಗೆ ಗದರಿಸಿ ಮನೆಯಿಂದ ಓಡಿಸಿದ್ದೆ. ಆ ನಂತರ ಎಲ್ಲಾ ಘಟನೆಗಳನ್ನು ಉಲ್ಲೇಖಿಸಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರವನ್ನ ಬರೆದಿದ್ದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯ ಒಂದು ಟ್ವೀಟ್ ಅನ್ನ ಮಾಡಿರುವಂಥದ್ದು. ಈಗ ಇದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ಬಿಜೆಪಿ ವಕ್ಫ್ ಆಸ್ತಿಯನ್ನ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಬೇಕು, ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನ ನಡೆಸಬೇಕು ಅಂತ ಹೇಳಿ ಒಂದಿಷ್ಟು ಪ್ರಯತ್ನವನ್ನ ಪಡ್ತಾ ಇರುವಂಥದ್ದು, ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಒಂದಿಷ್ಟು ಪ್ರಯತ್ನವನ್ನ ಪಡ್ತಾ ಇದೆ. ಬಟ್ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪ್ರಯೋಗಿಸಿರುವಂತಹ ಈ ಅಸ್ತ್ರ ಇದೆಯಲ್ವಾ, ಇದು ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಇವತ್ತು ಎಕ್ಸ್ನಲ್ಲಿ ಒಂದಿಷ್ಟು ಅಂಶಗಳನ್ನು ಬರೆದುಕೊಂಡಿದ್ದಾರೆ, ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ವಕ್ಫ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ಭೂ ಕಬಳಿಕೆ ಮಾಡಿದ್ದಾರೆ, ಅದಾದ ಬಳಿಕ ಅನ್ವರ್ ಮಣಿಪಾಡಿ ಅವರ ಆರೋಪವೇನು, ಇದರ ಜೊತೆಗೆ ಪ್ರಧಾನಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮಕ್ಕೆ ಮುಂದಾಗಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಇದು ಬೇರೆ ವಿಚಾರ. ಬಟ್ ರಾಜಕೀಯವಾಗಿ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅತಿ ದೊಡ್ಡ ಸೆಟ್ ಬ್ಯಾಕ್ ಆಗುವ ಸಾಧ್ಯತೆ ಇದೆ ಬಿಜೆಪಿಗೆ, ರಾಜ್ಯ ಬಿಜೆಪಿಗೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಯಾವ ಸರ್ಕಾರದ ವಿರುದ್ಧ, ಯಾವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆಯೋ, ಈಗ ಬಿಜೆಪಿ ವಿರುದ್ಧವೇ ಗಂಭೀರವಾಗಿ ಆರೋಪವನ್ನ ಮಾಡಿರುವಂಥದ್ದು ಒಂದಿಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇರುವಂಥದ್ದು ನಮ್ಮ ಪ್ರತಿನಿಧಿ ಅಭಿ. ಮುಖ್ಯವಾಗಿ ಅಭಿ, ಈಗಾಗಲೇ ನೋಡ್ತಾ ಇರುವಂಥದ್ದು ರಾಜ್ಯದಲ್ಲಿ ಸಾಕಷ್ಟು ಸದ್ದಾಗಿತ್ತು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಬಿಜೆಪಿ ಅದರಲ್ಲೂ ಕೂಡ ಅಧ್ಯಕ್ಷನ ವಿರುದ್ಧ ಆರೋಪ ಬಂದಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನ ನೋಡೋದಾದ್ರೆ ಮುಖ್ಯವಾಗಿ ಅನ್ವರ್ ಅವರ ಆರೋಪ ಏನು ಅಂತ ಹೇಳಿ. ಸಿದ್ದರಾಮಯ್ಯ ಅಕ್ಷರಶಃ ವಿರೋಧನ ವ್ಯಕ್ತಪಡಿಸಿರುವಂಥದ್ದು.
ಏನು ರಾಜ್ಯದಲ್ಲಿ ವಿಚಾರ ಬಗ್ಗೆ ಆಗ್ತಿರುವಂತಹ ಗೊಂದಲಗಳ ಬಗ್ಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಏನು ಆರೋಪ ಮತ್ತು ಪ್ರತ್ಯಾರೋಪ ಮಾಡ್ತಿದೆ. ಈಗಾಗಲೇ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಿ ಒಂದಷ್ಟು ದಿನಗಳು ಕಳೆದಿದೆ. ಆ ಒಂದು ಸಂದರ್ಭದಲ್ಲಿ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಎರಡೂ ಉಭಯ ಸದನಗಳು ಕೂಡ ಈ ಒಂದು ಒಪ್ಪು ವಿಚಾರ ಒಂದು ಚರ್ಚೆಗೆ ಬರುತ್ತೆ. ಒಂದ್ ಕಡೆ ಪರಿಷತ್ನಲ್ಲಿ ಸಿಟಿ ರವಿ ಆ ಪರಿಷತ್ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥ ಸಂಪರ್ಕ ಕಡಿತವಾಗಿರುವಂಥದ್ದು. ವಿಜಯೇಂದ್ರ ಅವರು ಈ ಆರೋಪದಲ್ಲಿ ತಳಕಾಕೊಂಡಿದ್ದಾರೆ. ಇದು ಕಾದು ನೋಡಬೇಕಾಗಿರುವಂಥದ್ದು ರಾಜಕೀಯವಾಗಿ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿ. Ashwavega English News. Coming soon. Your channel, your voice, your trust.